ಬೆಳಗಾವಿ ಜಿಲ್ಲೆಯ ಕುಡ್ಚಿ ಪಟ್ಟಣದ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಕಾಜಿಯವರು ಕುಡ್ಚಿ ರೈಲ್ವೆ ನಿಲ್ದಾಣದ ಎದುರು ನಡೆಸುತ್ತಿರುವ ಹೋರಾಟವು 3ನೇ ದಿನಕ್ಕೆ ಕಾಲಿಟ್ಟಿದೆ. ಕುಡ್ಚಿ ರೈಲ್ವೆ ನಿಲ್ದಾಣವನ್ನು ಅಮೃತ್ ಭಾರತ್ ಯೋಜನೆಯಡಿಯಲ್ಲಿ ಸಂಪೂರ್ಣ ಅಭಿವೃದ್ಧಿಗೊಳಿಸಬೇಕು. ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗ ಕಾಮಗಾರಿಯನ್ನು ಕುಡ್ಚಿಯಿಂದ ಪ್ರಾರಂಭ ಮಾಡಿ ಕಾಮಗಾರಿಯನ್ನು ಬೇಗನೆ ಪೂರ್ಣಗೊಳಿಸಬೇಕು. ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ಕುತ್ಬುದ್ದೀನ್ ಕಾಜಿಯವರು ಸತತ 3 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ರಾಜ್ಯದಲ್ಲಿ ರೈಲ್ವೆ ಸೇವೆಯ ಅಭಿವೃದ್ಧಿ ಆಗಬೇಕು, ಎಲ್ಲ ಬಡ ಜನರು ಕೂಡ ರೈಲ್ವೆಯಲ್ಲಿ ಸಂಚರಿಸುವಂತೆ ಆಗಬೇಕೆಂಬ ಉದ್ದೇಶದಿಂದ ಕಾಜಿಯವರು ಶ್ರಮಿಸುತ್ತಿದ್ದಾರೆ. ಸಾರ್ವಜನಿಕರ ಹಿತಕ್ಕಾಗಿ ಕೊರೆಯುವ ಚಳಿಯಲ್ಲೂ ಕೂಡ ಅವರು ತಮ್ಮ ಅನಿರ್ದಿಷ್ಟಾವಧಿ ಧರಣಿಯನ್ನು ಮುಂದುವರೆಸಿದ್ದಾರೆ. ವಿವಿಧ ಪ್ರಗತಿಪರ ಸಂಘಟನೆಗಳು ಕಾಜಿಯವರ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಸಾರ್ವಜನಿಕರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಕೂಡಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಾರೆ. ಭಾರತಾಂಬೆಗೆ ಮಗನಾಗಿ, ಕನ್ನಡಾಂಬೆಗೆ ಮಗನಾಗಿ, ಆ ಭೂಮಿಗೆ ತಕ್ಕ ಮಗನಾಗಿ ಇವತ್ತು ಬಸವಣ್ಣವರಾಗಿರ್ಬೋದು, ಕುತ್ಬುದ್ದೀನ್ ಅವರಾಗಿರ್ಬೋದು, ಚಳಿ ಮಳೆ ಗಾಳಿ ಅನ್ನದೇ ತಮ್ಮ ಜೀವನವನ್ನ ಎಲ್ಲವನ್ನ ತ್ಯಾಗ ಮಾಡ್ತಾ ಇವತ್ತಿನ ಸಹ ಈ ಜಂಕ್ಷನ್ ಆದ್ರೆ ಏನಪ್ಪಾ ಅವ್ರ ಮನೆ ಕೋಟಿಗಂಟ್ಲೆ ಆಸ್ತಿ ಹೋಗುತ್ತಾ? ಲೋಕಾಪುರ ಬಿಟ್ಟು ಬಂದು ಕುರ್ಚಿ ಒಳಗಡೆ ತಮ್ಮ ನಿದ್ರೆಯನ್ನ, ತಮ್ಮ ಹಸಿವನ್ನ, ತಮ್ಮ ಪ್ರತಿಯೊಂದನ್ನ ತ್ಯಾಗ ಮಾಡಿ ನಮ್ಮೆಲ್ಲರ ಒಂದು ಏಳಿಗೆ ಶ್ರಮಿಸ್ತಾ ಇದ್ದಾರೆ. ಇವರೆಲ್ಲರೇ ಎಲ್ಲರಿಗೂ ದೇವರು ವಿದ್ಯಾಬುದ್ಧಿಯನ್ನು ಕೊಟ್ಟಿದ್ದಾನ, ಜ್ಞಾನವನ್ನ ಕೊಟ್ಟಾನ, ತಿಳುವಳಿಕೆಯನ್ನು ಕೊಟ್ಟಿದ್ದಾನ. ಇವತ್ತಿನ ದಿವಸ ಪೊಲೀಸ್ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ನಾವು ಒಂದು ಕಾನೂನಿನ ಒಂದು ದೃಷ್ಟಿಯಲ್ಲಿ ಸಂವಿಧಾನವನ್ನು ತಿಳ್ಕೊಂಡವರು, ನ್ಯಾಯದ ಪರವಾಗಿ ನಾವಿದ್ರು ಕೂಡ ಯಾರು ನಮ್ಮನ್ನ ಏನ್ ಮಾಡಕ್ ಸಾಧ್ಯ ಇಲ್ಲ. ನಾವು ಮಾಡ್ತಾ ಇರೋದು ದೇಶದ ಹೋರಾಟ ಐತಿ. ಇವತ್ತಿನ ದಿವಸ ಮೋದಿ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು, ಇನ್ನೋರ್ವ ಮಂತ್ರಿಗಳಿರ್ಬೋದು, ಇವತ್ತಿನ ದಿವಸ ಯಾರನ್ನೆಲ್ಲ ಕುರ್ಚಿ ಮೇಲೆ ತಂದು ಕೂರಿಸಿರೋದು ನಾವು ನೀವುಗಳೆಲ್ಲ, ಪ್ರಜಾಪ್ರಭುತ್ವದ ಪ್ರಜೆಗಳೆಲ್ಲ. ನಾವು ಕೂರಿಸಿದ್ರೆ ಇವತ್ತು ಅವ್ರ ಸೀಟ್ ಯಾರು ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ನಮ್ಮ ಹಕ್ಕನ್ನ ನಾವು ಕೇಳ್ಬೇಕಾಗಿದೆ, ನಮ್ಮ ಸ್ವಾಧೀನವನ್ನ ನಾವು ಕೇಳ್ಬೇಕಾಗಿದೆ, ನಮ್ಮ ಒಂದು ಸಮಾಜಕ್ಕೋಸ್ಕರ ನಾವು ಕೇಳ್ತಾ ಇದೀವಿ. ವೈಯಕ್ತಿಕವಾಗಿ ನಮ್ಗೆ ಏನ್ ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಹೇಳೋ ಉದ್ದೇಶ ಏನಾಗಿದೆ ಅಂತಂದ್ರ, ಈ ಹೋರಾಟ ಹೆಂಗಿರ್ಬೇಕಂದ್ರ ಎಲ್ಲಿಯ ಹೋರಾಟ ಅಂದ್ರ ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಅಫ್ತಾಬ್ ಸರ್ಮುಲ್ಲಾ, ಭೀಮ್ವಾದ ನ್ಯೂಸ್, ಬೆಳಗಾವಿ.